ನನ್ ಮೇಲೆ ಏನಾದ್ರೂ ಡೌಟ್ ಬಂದಿರ್ಬೋದಾ? ಅಲ್ಲಿ ಲೇಡೀಸ್ ಪರ್ಫ್ಯೂಮ್ ಸ್ಮೆಲ್ ಬಂದಾಗ ಖಂಡಿತವಾಗ್ಲೂ ಅಲ್ಲಿ ಬಂದಿದ್ದು ಯಾರೋ ಲೇಡೀಸ್ ಅಂತ ನನಗೆ ಅರ್ಥ ಆಯ್ತು. ಅದು ಕೂಡ ತುಂಬಾ ಗೊತ್ತಿರೋ ಪರ್ಫ್ಯೂಮ್ ತರ ಅನ್ನಿಸ್ತು. ಅಂದ್ರೆ ಇದೆಲ್ಲ ಮಾಡಿದ್ದು ಒಬ್ಬ ಹೆಂಗಸು ಅಂತೀಯಾ? ಆ ಸಂಚಲ್ಲಿ ಲೇಡೀಸ್ ಪಾರ್ಟ್ನರ್ ಆಗಿರ್ಬೋದು ತಾನೆ? ಗೊತ್ತಿರೋ ಪರ್ಫ್ಯೂಮ್ ತರ ಇತ್ತು ಅಂತ ಇದೆಯಾ? ಅಂದ್ರೆ ನಮಗ್ ಗೊತ್ತಿರೋ ಹೆಂಗ್ಸ್ ಯಾರಾದ್ರೂ ಆ ಪ್ಲಾನ್ ಅಲ್ಲಿ? ನನಗೂ ಆ ಸಂಚಗೂ ಯಾವ ಸಂಬಂಧನೂ ಇಲ್ಲ. ಅವತ್ತೇನು ಶ್ಯಾಮನ್ ಮನೇಲಿ ಹಬ್ಬದ ದಿನ ಹಾಗ್ ಮಾಡ್ದೆ ಅಂದ ಮಾತ್ರಕ್ಕೆ ನಡೆಯೋ ಪ್ರತಿಯೊಂದು ಸಂಚನ್ನು ನನ್ ಮೇಲೆ ಹಾಕೋದಕ್ ನೋಡ್ಬೇಡಿ. ಹೌದು, ಇದ್ರಲ್ಲಿ ಪಾಪ ಐಶ್ವರ್ಯ ಪಾಲ್ ಏನೂ ಇಲ್ಲ ಅಂತ ನನ್ಗೂ ಅನಿಸ್ತಿದೆ. ನೀನು ಹೇಳಿದ್ರೆ ನಂಬಲೇಬೇಕು. ಅಂದ್ರೆ ಐಶ್ವರ್ಯ ಸಂಚು ಮಾಡಿದ್ರೆ ನಿನಗೂ ಗೊತ್ತಿರುತ್ತಲ್ವಾ ಅಂತ. ನಡೆದಿರೋ ಸಂಚಲ್ಲಿ ನಿಮ್ಮಿಬ್ರು ಪಾರ್ಟು ಏನೂ ಇಲ್ಲ. ಅದು ಗೊತ್ತಿರೋ ಪರ್ಫ್ಯೂಮ್ ಅಂತ ನಾನು ಹೇಳ್ದೆ ಅಂತ ನಮಗ್ ಗೊತ್ತಿರೋ ಲೇಡೀಸ್ ಯಾರಾದ್ರೂ ಆ ಕೆಲಸ ಮಾಡಿರ್ತಾರ ಅಂತ ಅಣ್ಣನ್ ಡೌಟ್. ಓಕೆ, ಅದು ಅವ್ರಿಗಿರೋ ಡೌಟ್. ಮತ್ತೆ ನಿನ್ ಡೌಟ್ ಏನು? ನನ್ ಡೌಟ್ ಆ ಮಲ್ಲಿಕಾರ್ಜುನ್ ಮೇಲೆ. ಅವನು ಡೈರೆಕ್ಟ್ ಆಗಿ ಬರ್ದಂಗೆ ಯಾರೋ ಲೇಡೀಸ್ನ ಕಳಿಸಿ ಆ ಕೆಲಸ ಮಾಡಿಸಿರ್ಬೋದು. ಮೊನ್ನೆ ನಾನು ಅಣ್ಣ ಹಾರ್ಮೋನಿಯಂ ತಗೊಂಡ್ ಬರುವಾಗ ಮಲ್ಲಿಕಾರ್ಜುನ್ ಸಿಕ್ಕಿದ್ದ. ಆ ವಿಷಯನ ನಿಮಗೆ ಹೇಳಿದ್ರೆ ನೀವೆಲ್ಲ ಟೆನ್ಷನ್ ಮಾಡ್ಕೋತೀರಾ ಅಂತ ಅವಾಗ ಹೇಳಿಲ್ಲ. ಆದ್ರೆ ಅವತ್ತು ಆ ಮಲ್ಲಿಕಾರ್ಜುನ್ ಬಾಯಿಗೆ ಬಂದ ಹಾಗೆ ಮಾತಾಡ್ದ. ಅವನು ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡಿದಾನೆ ಅಂದ್ರೆ ಖಂಡಿತವಾಗ್ಲೂ ಇದು ಅವನ್ ಸಂಚೆ ಅಂತ ಅನ್ನಿಸ್ತಾ ಇದೆ. ಅವನ ಮೇಲೆ ನಮ್ಗೆ ಡೌಟ್ ಬರಬಾರ್ದು ಅಂತಾನೋ ನಮ್ಮನ್ನ ದಾರಿ ತಪ್ಸೋಕೆ ಅಂತಾನೋ ಯಾರೋ ಲೇಡೀಸ್ ಕೈಯಿಂದ ಈ ಕೆಲಸ ಮಾಡಿಸಿದಾನೆ ಅನ್ಸುತ್ತೆ. ಖಂಡಿತ ಹಾಗೆ ಆಗಿರುತ್ತೆ. ಲಕ್ಕಿಲಿ ಆ ಸಂಚ್ ನಮಗ್ ಗೊತ್ತಾಗಿದ್ದು ಸರಹೋಯ್ತು. ಇಲ್ದೆ ಹೋದ್ರೆ ಫ್ಯಾಕ್ಟ್ರಿಲಿ ದೊಡ್ಡ ಅನಾಹುತಾನೇ ಆಗ್ತಿತ್ತು. ಹೌದು ಡ್ಯಾಡಿ, ಶ್ಯಾಮ ಹೇಗೋ ಕೃಷ್ಣನ ಅಲ್ಲಿ ಇಡಬೇಕು ಅಂತ ಹೇಳಿ ನನ್ನ ಫ್ಯಾಕ್ಟ್ರಿ ಹತ್ರ ಕರ್ಕೊಂಡು ಹೋಗದೆ ಇದ್ದಿದ್ರೆ ಈ ವಿಷಯ ನಮಗೆ ಗೊತ್ತೇ ಆಗ್ತಿರ್ಲಿಲ್ಲ. ತುಂಬಾ ದೊಡ್ಡ ಡ್ಯಾಮೇಜ್ ಆಗ್ತಿತ್ತು. ಒಂದು ರೀತಿಲಿ ಶ್ಯಾಮನೇ ನಮ್ಮನ್ನ ಕಾಪಾಡಿದ್ದು. ನಾನ್ ಕಾಪಾಡೋದು ಅಂದ್ರೆ ಏನ್ರಿ? ಎಲ್ಲ ಕೃಷ್ಣನ್ ದಯೆ. ಅಕ್ಕ,
ಬನ್ನಿ ಅಕ್ಕ, ಬನ್ನಿ. ವಸಂತ, ವಸಂತ. ಇವ್ರು ಯಾಕೆ ಈಗ ಬಂದ್ರು? ಮೊದ್ಲೇ ಮುಂಗೋಪಿ, ಏನಾದ್ರೂ ಹೇಳ್ದೆ ಸುಮ್ಮನೆ ಇರಲ್ಲ. ನಮ್ಮ ಅಕ್ಕ ಅವ್ರು ಬಂದಿದ್ದಾರೆ ನೋಡು. ಚೆನ್ನಾಗಿದ್ದೀರಾ ಅತ್ಗೆ? ಚೆನ್ನಾಗೇ ಇದ್ದೀನಿ. ನೀನ್ ಹೇಗಿದ್ಯಾ? ಚೆನ್ನಾಗಿದ್ದೀನಿ ಅತ್ಗೆ. ಅಕ್ಕ ಕೂತ್ಕೊಳ್ಳಿ. ನೀರ್ ತಗೊಳ್ಳಿ ದೊಡ್ಡಮ್ಮ. ಇವ್ರ ಹತ್ರ ಹುಷಾರಾಗಿರ್ಬೇಕು. ಏನಕ್ಕ ಒಬ್ರೇ ಬಂದ್ಬಿಟ್ಟಿದ್ದೀರಿ? ಪ್ರತಿ ವರ್ಷ ನಡೆಯೋ ಹಬ್ಬಕ್ಕೆ ನಿನ್ನ ಬಾವನ್ನ ಮಕ್ಕಳನ್ನ ಎಲ್ಲರನ್ನೂ ಬರಕ್ ಹೇಳಿದ್ನಲ್ಲ. ನೀನ್ ಹೇಳಿದ್ಯಲ್ಲಪ್ಪ, ಪಾಪ ಅವರು ಬರ್ಬೇಕು ಅನ್ಕೊಂಡಿದ್ರು. ಇದ್ದಕ್ಕಿದ್ದ ಹಾಗೆ ಏನೋ ಕೆಲ್ಸ ಬಂದಿದ್ಕೆ ಅವ್ರು ಅಲ್ಲೇ ಉಳ್ಕೊಂಡ್ಬಿಟ್ರು. ನಿಜ ಹೇಳ್ಬೇಕು ಅಂದ್ರೆ ಒಬ್ಳೆ ಏನ್ ಬರೋದು ಅಂತ ನಾನು ಅಲ್ಲೇ ಇದ್ಬಿಡೋಣ ಅನ್ಕೊಂಡೆ. ಆದ್ರೆ ನೀನೆಲ್ಲಿ ನೊಂದ್ಕೊಂಡ್ಬಿಡ್ತೀಯಾ ಅಂತ ಹೊರಟು ಬಂದ್ಬಿಟ್ಟೆ. ಹೌದಕ್ಕ, ನೀವು ನಮ್ ಚಿಕ್ಕ ಸೊಸೆನ ನೋಡಿಲ್ಲ ಅಲ್ವಾ? ಇಲ್ವೋ, ನನ್ ಮದ್ವೆಗ್ ಬರ್ಲಿಲ್ವಲ್ಲ. ಅಮ್ಮ ಶ್ಯಾಮ, ಶ್ಯಾಮ. ಹಾ ಹೇಳಿ ಮಾವ. ಒಂದ್ ನಿಮಿಷ ಇಲ್ಲಿ ಬಾಮ್ಮ. ಹಾ ಮಾವ. ನಮ್ಮ ಅಕ್ಕ ಇವರು. ನಂಗೆ ಆಶೀರ್ವಾದ ಮಾಡಿ ದೊಡ್ಡಮ್ಮ. ಹಾ, ದೀರ್ಘ ಸುಮಂಗಲಿ ಭವ. ಹೇಳು. ಅಖಿಲೆಲ್ಲೋ? ಆಫೀಸ್ಗೆ ಹೋಗಿದಾರಕ್ಕ. ಹೌದಾ, ಸರಿ ಬಿಡು. ವಸಂತ, ಈಗ್ಲಾದ್ರೂ ಶುಭವಾರ್ತೆ ಏನಾದ್ರೂ ಹೇಳ್ತೀಯಾ? ಶುಭ ಸಮಾಚಾರನ ಏನತ್ಗೆ? ಅದೇ ನೀನ್ ಎರಡನೇ ಸೊಸೆ ನೀರ್ ಹಾಕೊಂಡ್ಲು ಅನ್ನೋ ಶುಭವಾರ್ತೆ ಏನಾದ್ರೂ ಹೇಳ್ತೀಯೋ ಇಲ್ವೋ ಅಂತ. ಇನ್ನೂ ಅಂಥದ್ದೆಲ್ಲ ಏನೂ ಇಲ್ಲ ಅತ್ಗೆ. ಅದೇನ್ ವಸಂತ, ಮದ್ವೆ ಆಗಿ ಇಷ್ಟು ವರ್ಷ ಆದ್ರೂ ಏನು ಸುದ್ದಿ ಇಲ್ಲ ಅಂದ್ರು ನೀನ್ ಸುಮ್ನಿದ್ಯಲ್ಲ. ಜಾತಕದಲ್ಲಿ ಏನಾದ್ರೂ ದೋಷ ಇದೆಯೇನೋ? ಅದಕ್ ಪರಿಹಾರ ಏನಾದ್ರೂ ಮಾಡ್ಬೇಕು ಅಂತ ನೋಡ್ಬೇಕಲ್ಲ ನೀನು. ಪೂಜೆ ಹೋಮ ಅಂತದೇನಾದ್ರೂ ಮಾಡ್ಬೇಕಲ್ವಾ? ಸಂತಾನ ಲಕ್ಷ್ಮಿ ವ್ರತ ಆದ್ರೂ ಮಾಡ್ಬೇಕಲ್ವಾ? ಏನು ಮಾಡ್ದೆ ಹಾಗೆ ಬಿಟ್ಬಿಟ್ರೆ ಹೇಗೆ? ಅಂತ ಪ್ರಯತ್ನ ಏನು ಮಾಡ್ದೆ ನಿನ್ ಪಾಡಿಗೆ ನೀನಿದ್ದು ಏನು ಯೋಚನೆ ಇಲ್ದೆ ಹೇಗಿದ್ಯಾ? ಅತ್ತೆ ಆಗಿ ನಿನ್ ಜವಾಬ್ದಾರಿನ ಮರ್ತ್ಬಿಟ್ಟಿದ್ಯಾ? ನಿಮ್ಮತ್ತೆ ಬದುಕಿದ್ರೆ ಹೀಗೆಲ್ಲ ಆಗ್ತಿತ್ತಾ? ಇಲ್ಲಮ್ಮ, ನನ್ನ ಅತ್ತೆಯವರು ಯಾವತ್ತೂ ಅವ್ರ ಕರ್ತವ್ಯನ ಮರೆಯೋದಿಲ್ಲ. ಯಾವಾಗ ಐಶ್ವರ್ಯ ಅಕ್ಕ ಶುಭವಾರ್ತೆ ಹೇಳ್ತಾರೋ ಅಂತ ಆಸೆಯಿಂದ ಕಾಯ್ತಾನೆ ಇದ್ದಾರೆ. ಮೊನ್ನೆ ನಾವೆಲ್ಲ ಹರಿಹರಾನಂದ ಸ್ವಾಮಿ ಆಶ್ರಮಕ್ಕೆ ಹೋಗಿದ್ದಾಗ ಗುರುಗಳ ಹತ್ರ ಈ ವಿಷಯದ ಬಗ್ಗೆ ಕೇಳಿದ್ರು. ಗುರುಗಳು ಒಂದು ಹಣ್ಣನ್ನ ಅಕ್ಕಂಗೆ ಪ್ರಸಾದವಾಗಿ ಕೂಡ ಕೊಟ್ಟಿದ್ದಾರೆ. ಹೀಗೆ ಅತ್ತೇನು ಮಾಡ್ಬೇಕಾಗಿರೋ ಕರ್ತವ್ಯನೆಲ್ಲ ಅವ್ರು ಮಾಡ್ತಾನೆ ಇದ್ದಾರೆ ದೊಡ್ಡಮ್ಮ. ಇವಳಾಗಿವಳೆ ಆ ಮುದುಕಿ ಬಾಯಿಗೆ ಸಿಕ್ಕಾಕೊಂಡಿದ್ದಾಳೆ. ಏನೋ ಆನಂದ, ನಾನ್ ನಾದ್ನಿನ ನಾನು ಪ್ರಶ್ನೆ ಮಾಡಿದ್ರೆ ನಿನ್ ಸೊಸೆ ನನಗೆ ಉತ್ತರ ಕೊಡ್ತಾಳಲ್ಲೋ. ಆಗೋಳಪ್ಪ, ನೆನ್ನೆ ಮೊನ್ನೆ ಬಂದಿರೋ ಸೊಸೆ ಅತ್ತೇನ ಬಿಟ್ಕೊಡ್ದೆ ಹೇಗ್ ಮಾತಾಡ್ತಾಳ ನೋಡಪ್ಪ.
ಬಿಡು ವಸಂತ, ಅಂತೂ ನಿನ್ಗೊಳ್ಳೆ ಸೊಸೆ ಒಬ್ಳು ಸಿಕ್ಬಿಟ್ಟಿದ್ದಾಳೆ. ಐಶ್ವರ್ಯ, ಗುರುಗಳು ಕೊಟ್ಟಿದ್ದ ಹಣ್ಣು ತಿಂದೆ ಅಲ್ವಾ? ತಿಂದೆ. ಹಂಗಾದ್ರೆ ಬಿಡು, ಗುರುಗಳ ಆಶೀರ್ವಾದದಿಂದ ಆದಷ್ಟು ಬೇಗ ನಿನ್ಗೊಬ್ಬ ಮಗ ಹುಡ್ತಾನೆ. ಈಗ ಈ ಹಣ್ಣನ್ನ ನಾನ್ ತಿಂದು ಹಣ್ಣಿನ ಹಾಗಿರೋ ಮಗು ಹೇರ್ಬೇಕಾ? ಸತ್ರು ನಾನು ಈ ಕೆಲಸ ಮಾಡಲ್ಲ. ಹೌದು ವಸಂತ, ನಾಳೆ ಊರ ಹಬ್ಬದಲ್ಲಿ ಐಶ್ವರ್ಯ ಕೈಯಿಂದ ತೊಟ್ಲು ಕಟ್ಸಿದ್ರೆ ಹೆಂಗಿರುತ್ತೆ? ನಾಳೆ ಹಬ್ಬದ ದಿನ ದೇವಸ್ಥಾನದಲ್ಲಿ ತೊಟ್ಲು ಕಟ್ಟಿದ್ರೆ 1 ವರ್ಷದೊಳಗೆ ನಮ್ಮನೇಲೂ ಒಂದು ತೊಟ್ಲು ಕಟ್ಟಿ ಆಡಿಸ್ಬೋದಲ್ವಾ? ಹೌದಮ್ಮ, ನಮ್ಮೂರ್ ಕಡೆ ಕೂಡ ಇಂಥ ನಂಬಿಕೆ ಇದೆ. ಗ್ರಾಮ ದೇವತೆ ಪುಟ್ಟಲ್ಲಮ್ಮ ಗುಡಿ ಮುಂದೆ ಇರೋ ಮರಕ್ಕೆ ತೊಟ್ಲು ಕಟ್ಟಿದ್ರೆ ಆ ವರ್ಷ ಕಳೆಯೋಷ್ಟ್ರಲ್ಲಿ ಮಗು ಆಗತ್ತೆ. ಗುರುಗಳು ಪ್ರಸಾದ ಕೊಟ್ಟಿದಾರಲ್ಲ, ಅದನ್ನ ನಾನು ತಿಂದಿದ್ದೀನಲ್ಲ, ಈಗ ತೊಟ್ಲ್ಯಾ ಕಟ್ಬೇಕು? ಆ ಪ್ರಸಾದ ತಿಂದ ಮಾತ್ರಕ್ಕೆ ಹಬ್ಬದಲ್ಲಿ ತೊಟ್ಲು ಕಟ್ಟಬಾರ್ದು ಅಂತ ಏನೂ ಇಲ್ಲ. ಮುಕ್ಕೊಟ್ಟಿ ದೇವತೆಲಿ ಯಾವ ದೇವತೆನಾದ್ರೂ ಕಂಡ್ಬಿಟ್ಟು ನೀನ್ ಹೋಟೆಲ್ ಫಲ ಕೊಟ್ರೆ ನಮ್ಗಷ್ಟೇ ಸಾಕು. ಏನಂತ್ಯ ವಸಂತ? ಹಾ ಸರಿ ಅದ್ಕೆ, ನೀವ್ ಹೇಳೋ ಹಾಗೆ ಹಬ್ಬದ ದಿನ ಐಶ್ವರ್ಯ ಕೈಯಿಂದ ಉಯ್ಯಾಲೆ ಕಟ್ಸೋಣ. ಅಲ್ಲ, ಈ ಭುವನೇಶ್ವರಿ ಈಗ ಯಾಕೆ ಬಂದಿದ್ದಾಳು? ಈ ಊರ ಹಬ್ಬ ನೋಡಕ್ಕೆಂತ ಬಂದೋಳು ನೋಡ್ಕೊಂಡು ಹೋಗ್ಬಾರ್ದಾ? ನನಗ್ಯಾಕೆ ತೊಟ್ಲು ಕಟ್ಟು ಅಂತ ಹೇಳ್ತಾ ಇದ್ದಾಳೆ? ಅವಳು ಹಾಡ್ತಿರೋ ಹಾಡ್ಗೆ ಈ ಶ್ಯಾಮ ಸರಿಯಾಗಿ ತಾಳ ಬೇರೆ ಹಾಕ್ತಾ ಇದ್ದಾಳೆ. ಅವಳು ಹೇಳಿದ ತಕ್ಷಣ ನಾನೇನ್ ತೊಟ್ಲು ಕಟ್ಬಿಡ್ತೀನಾ? ನೋ, ಕಟ್ಟಲ್ಲ. ಯಾರು ಏನೇ ಹೇಳಿದ್ರು ನಾಳೆ ದೇವಸ್ಥಾನದಲ್ಲಿ ತೊಟ್ಲನ್ನ ಕಟ್ಟಲ್ಲ ಕಟ್ಟಲ್ಲ ಕಟ್ಟಲ್ಲ. ನನ್ನ ಅಂದ ಹಾಳಾಗೋ ಕೆಲ್ಸನ ಯಾವುದನ್ನೂ ಮಾಡಲ್ಲ. ನಾಳೆ ಏನಾದ್ರೂ ಪ್ಲಾನ್ ಮಾಡಿ ತೊಟ್ಲನ್ನ ಕಟ್ಟದೇ ಇರೋ ಹಾಗೆ ಮಾಡ್ತೀನಿ. ಹೌದು, ನಾಳೆ ಅಲ್ಲಿ ಶ್ಯಾಮ ಇದ್ರೆ ನನ್ನ ಪ್ಲಾನು ವರ್ಕೌಟ್ ಆಗೋದಿಲ್ಲ. ಏನಾದ್ರೂ ಮಾಡಿ ಎಲ್ಲದಕ್ಕೂ ಅಡ್ಡಾಗ್ತಾಳೆ. ಸೊ ನಾಳೆ ಅವಳು ಹಬ್ಬಕ್ಕೆ ಬರ್ದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಹಾ ಅಕ್ಕ, ಏನಾದ್ರೂ ಬೇಕಾ? ಏನ್ ಕೇಳಿದ್ರು ಕೊಡ್ತೀಯಾ? ನಿನ್ನ ನೀನು ವರ ಕೊಡೋ ದೇವ್ರು ಅಂತ ಅನ್ಕೊಂಡಿದ್ಯಾ? ಏನ್ ಬೇಕು ಅಂತ ಕೇಳ್ತಿದ್ಯಲ್ಲ? ಆ ಮುದುಕಿ ಏನೋ ಬಾಯಿಗೆ ಬಂದ ಹಾಗೆ ನಾಳೆ ಹಬ್ಬದಲ್ಲಿ ತೊಟ್ಲು ಕಟ್ಟು ಅಂತ ಹೇಳಿದಾಳೆ ಅಂದ್ರೆ ಮಧ್ಯದಲ್ಲಿ ನಿಂದೇನು? ಅವಳಕ್ ಸಪೋರ್ಟ್ ಮಾಡ್ಕೊಂಡು ಮಾತಾಡ್ತಿದ್ಯಲ್ಲ, ಪ್ರೋಗ್ರಾಮ್ ಬೇರೆ ಫಿಕ್ಸ್ ಮಾಡ್ತಿದ್ಯಾ? ಇಷ್ಟಕ್ಕೂ ಗೊತ್ತಿಲ್ಲದೆ ಕೇಳ್ತಿದ್ದೀನಿ, ನನಗ್ ಮಕ್ಳು ಆಗ್ತಿದ್ರೆ ನಿನಗ್ಯಾಕೆ ಟೆನ್ಷನ್? ನಿನಗ್ಯಾಕೆ ಇಷ್ಟು ನೋವಾಗ್ತಿದೆ? ಅದು ಅತ್ತೆ ಮಕ್ಳ ಬಗ್ಗೆ ಅಷ್ಟು ಆಸೆ ಪಡ್ತಿದ್ದಾರೆ ಅಂತ. ಅವರ ಆಸೆ ತೀರ್ಸೋದಕ್ಕೆ ನೀನ್ ತಯಾರಾಗಿದ್ಯಾ?
ಅವ್ರ ಆಸೆನ ತೀರಿಸ್ಬೇಕು ಅಂತ ನನಗ್ ಗೊತ್ತಿಲ್ವಾ? ಓಕೆ, ನೀನ್ ಹೀಗ್ ಮಾಡಿ ಅತ್ತೆ ನೋವಿನ ಬಗ್ಗೆ ಯೋಚನೆ ಮಾಡೋ ಸೊಸೆಯಾಗಿ ಒಳ್ಳೆಯವಳಾಗ್ಬೇಕು ಅಂತ ಅಂದ್ಕೊಂಡಿದ್ಯಾ. ಆದ್ರೆ ನೀನ್ ಅನ್ಕೊಂಡಿರೋದನ್ನ ಮಾಡೋಕ್ ಬಿಡಲ್ಲ. ನಾಳೆ ಏನಾದ್ರೂ ನೀನು ಹಬ್ಬಕ್ ದೇವಸ್ಥಾನಕ್ ಬಂದ್ರೆ ನಾನು ಅಲ್ಲಿ ಮರಕ್ಕೆ ತೊಟ್ಲನ್ ಕಟ್ಟೋದೇ ಇಲ್ಲ. ನೀನ್ ಅಲ್ಲಿಗ್ ಬರ್ಲಿಲ್ಲ ಅಂದ್ರೆ ಮಾತ್ರ ತೊಟ್ಲನ್ ಕಟ್ಟೋದು. ಸರಿ ಆಯ್ತಕ್ಕ, ನಾನ್ ಬರಲ್ಲ. ನಾನ್ ಮನೇಲೇ ಇರ್ತೀನಿ. ನಾನು ಅಲ್ಲಿಗೆ ಬರೋದು ನನಗ್ ಮುಖ್ಯ ಅಲ್ಲ ಅಕ್ಕ. ನಾಳೆ ನೀವಲ್ಲಿ ತೊಟ್ಲು ಕಟ್ಟೋದೇ ಮುಖ್ಯ. ಎಲ್ರೂ ಆಸೆ ಪಟ್ಟ ಹಾಗೆ ನಿಮಗ್ ಮಗು ಹುಟ್ಟೋದೇ ಮುಖ್ಯ. ಅದನ್ನ ನೋಡಿದ ತಕ್ಷಣ ಅತ್ತೆ ಮುಗ್ದಲ್ ಸಂತೋಷನ ನಾವೆಲ್ಲರೂ ನೋಡ್ಬೇಕು. ಸೊ ನಾಳೆ ದೇವಸ್ಥಾನಕ್ಕೆ ನೀನು ನಮ್ ಜೊತೆ ಬರ್ತಾ ಇಲ್ಲ, ಹೌದಲ್ವಾ? ಹೌದಕ್ಕ, ನಾನ್ ಬರಲ್ಲ. ನಾಳೆ ದೇವಸ್ಥಾನಕ್ಕೆ ಬರಲ್ಲ. ಗುಡ್, ವೆರಿ ಗುಡ್. ಶ್ಯಾಮ, ಇನ್ನೂ ರೆಡಿ ಆಗ್ಲಿಲ್ವಾ? ದೇವಸ್ಥಾನಕ್ಕೆ ತಗೊಂಡೋಗ್ಬೇಕಾಗಿದ್ದನ್ನೆಲ್ಲ ಸಿದ್ಧ ಮಾಡಿದೀನಿ ಅಕ್ಕ. ಅದೆಲ್ಲ ಮಾಡಿದೀಯಾ ಸರಿ, ನೀನ್ ಯಾಕೆ ರೆಡಿ ಆಗಿಲ್ಲ ಅಂತ ಕೇಳ್ತಿದ್ದೀನಿ. ಬೇಗ ಹೋಗಿ ರೆಡಿ ಆಗ್ಬಾ. ಅಕ್ಕ, ಅದು ನಾನ್ ನಿನ್ ಜೊತೆ ಬರ್ತಿಲ್ಲ ಅಕ್ಕ. ಬರ್ತಿಲ್ವಾ? ಯಾಕೆ ಬರ್ತಿಲ್ಲ? ಹೊಸ ಸೊಸೆ ಹಬ್ಬ ಮಾಡಿದ್ರೆ ಶುಭ ಅಂತಾರೆ. ನೀನ್ ಬೇಗ ಹೋಗಿ ರೆಡಿ ಆಗ್ಬಾ. ಬೇಡ ಅಕ್ಕ, ನಾನ್ ಮನೇಲೇ ಇರ್ತೀನಿ. ಮನೇಲಿದ್ದು ಏನ್ ಮಾಡ್ಬೇಕು? ಅದು ಅತ್ತೆ, ಜನಗಳು ಜಾಸ್ತಿ ಇರೋ ಜಾಗಕ್ಕೆ ಮಕ್ಕಳನ್ನ ಕರ್ಕೊಂಡು ಹೋಗ್ಬಾರ್ದು ಅಂದ್ರಲ್ಲ ಮಾವ. ಮಕ್ಕಳನ್ನ ನೋಡ್ಕೊಂಡು ನಾನು ಮನೇಲೇ ಇರ್ತೀನಿ ಅತ್ತೆ. ಮಕ್ಕಳ ಜೊತೆಗೆ ಬೋರಮ್ಮ ಇರ್ತಾರಲ್ವಾ, ನೀನ್ ಯಾಕೆ? ನೀನು ನಮ್ ಜೊತೆ ಬರ್ಬಹುದಲ್ವಾ? ಬರಲ್ಲ ಅಂದ್ಮೇಲೂ ಯಾಕಷ್ಟು ಬಲವಂತ ಮಾಡ್ತಿದ್ಯಾಕ? ಬಿಟ್ಬಿಡು. ಏನು ಅತ್ತೆ ಸೊಸೆಯರೆಲ್ಲ ಏನೋ ಮಾತಾಡ್ತಾ ಇದ್ದೀರಾ? ಅಂದ್ರೆ ಅದ್ಗೆ ಶ್ಯಾಮ ನಮ್ ಜೊತೆ ಬರಲ್ಲ ಅಂತಿದ್ದಾಳೆ. ಬರಲ್ಲ ಅಂದ್ಲಾ? ಯಾಕಂತೆ? ಮನೇಲೆ ಮಕ್ಕಳ ಜೊತೆ ಇರ್ತಾಳಂತೆ. ಒಳ್ಳೇದೇ ಬಿಡು, ಇರ್ಲಿ. ನಾವ್ ಹೋಗೋಣ, ನಡೀರಿ. ಮಗ್ನೆ ಅರುಣ್,